ಎಪಿಕ್ ಕನ್ನಡ ಹಿಸ್ಟ್ರಿ. ನಮಸ್ಕಾರ. ಮಹಾಭಾರತ ಅಂತ ತಕ್ಷಣ ನೆನಪಾಗೋದು ಅದರಲ್ಲಿ ಬರುವ ಪಾತ್ರಗಳು. ಭೀಷ್ಮ, ದ್ರೋಣ, ಪಾಂಡವರು, ಕೌರವರು, ಹೀಗೆ ದೊಡ್ಡ ಪಟ್ಟಿಯೇ ಇದೆ. ಆದ್ರೆ ಈ ಎಲ್ಲರ ನಡುವೆ ನಮ್ಮ ಮನಸ್ಸಲ್ಲಿ ಆಳವಾಗಿ ಬೇರೂರುವ, ಪದೇ ಪದೇ ಕಾಡುವ ಪಾತ್ರ ಅಂದೆ ಅದು ಕರ್ಣ. ಯಾಕೆ ಅವನ ಕಥೆ ಅಷ್ಟೊಂದು ಸಂಕೀರ್ಣ? ಯಾಕೆ ಅವನನ್ನ ಒಬ್ಬ ದುರಂತ ನಾಯಕ ಅಂತಾರೆ? ಬನ್ನಿ, ಇವತ್ತು ಈ ಮಹಾವೀರನ ಜೀವನದ ಕಥೆಯನ್ನ ಒಮ್ಮೆ ಬಿಡಿಸಿ ನೋಡೋಣ. ಹಾಗಾದ್ರೆ ಬನ್ನಿ, ಈ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಮಹಾಭಾರತದ ಅತಿ ದೊಡ್ಡ ಟ್ರಾಜಿಕ್ ಹೀರೋ ಯಾರು? ಎಷ್ಟೋ ಹೆಸರುಗಳು ಮನಸ್ಸಿಗೆ ಬರಬಹುದು ಅಲ್ವಾ? ಆದ್ರೆ ಕರ್ಣನ ಇಡೀ ಕಥೆಯನ್ನ ಕೇಳಿದ ಮೇಲೆ ಬಹುಶಃ ಈ ಬಿರುದಿಗೆ ಅವನಿಗಿಂತ ಅರ್ಹರು ಬೇರೆ ಯಾರೂ ಇಲ್ಲ ಅನ್ನಿಸಬಹುದು. ಯಾಕೆ ಹೀಗೆ ಹೇಳ್ತಿದ್ದೀವಿ? ನೋಡೋಣ ಬನ್ನಿ. ಕರ್ಣನ ಜೀವನದ ದುರಂತ ಶುರುವಾಗುವುದೇ ಅವನ ಹುಟ್ಟಿನಿಂದ. ಅವನ ಹುಟ್ಟು ಸಾಮಾನ್ಯವಾದದ್ದಲ್ಲ, ಅದು ದೈವದತ್ತವಾದದ್ದು. ಅಂದ್ರೆ ರಾಜಕುಮಾರಿ ಕುಂತಿಗೆ ದುರ್ವಾಸ ಮುನಿಗಳು ಒಂದು ವರ ಕೊಟ್ಟಿರ್ತಾರೆ. ಆ ವರದ ಪ್ರಕಾರ ಅವಳು ಯಾವುದೇ ದೇವರನ್ನ ಮನಸ್ಸಲ್ಲಿ ನೆನೆದರೆ ಆ ದೇವರಿಂದ ಮಗುವನ್ನ ಪಡೆಯಬಹುದಿತ್ತು. ಇನ್ನು ಮದುವೆ ಆಗದ ಕುಂತಿ ಸುಮ್ಮನೆ ಕುತೂಹಲಕ್ಕೆ ಸೂರ್ಯದೇವನನ್ನ ಪ್ರಾರ್ಥನೆ ಮಾಡ್ತಾಳೆ. ಆ ಪ್ರಾರ್ಥನೆಯ ಫಲವೇ ಕರ್ಣನ ಜನನ. ಇನ್ನೊಂದು ವಿಶೇಷ ಏನಂದ್ರೆ, ಕರ್ಣ ಹುಟ್ಟುವಾಗ್ಲೇ ಒಂದು ಸಹಜ ರಕ್ಷಾ ಕವಚದೊಂದಿಗೆ ಹುಟ್ಟಿದ್ದ. ಹೌದು, ಅವನ ತಂದೆಯಾದ ಸೂರ್ಯದೇವನ ವರದಿಂದ ಅವನ ದೇಹಕ್ಕೆ ಅಂಟಿಕೊಂಡೇ ಒಂದು ಚಿನ್ನದ ಕವಚ ಕುಂಡಲಗಳಿದ್ದವು. ಇವೇ ಮುಂದೆ ಅವನ ಜೀವನದ ಒಂದು ದೊಡ್ಡ ತಿರುವಿಗೆ ಕಾರಣವಾಗುತ್ತೆ. ಆದರೆ ವಿಧಿಯಾಟ ನೋಡಿ. ಅವಿವಾಹಿತೆಯಾಗಿದ್ದ ಕುಂತಿ ಸಮಾಜದ ನಿಂದನೆಗೆ, ಲೋಕಾಪವಾದಕ್ಕೆ ಹೆದರಿ ತನ್ಗೆ ಹುಟ್ಟಿದ ಆ ಕಂದನನ್ನ ಒಂದು ಬುಟ್ಟಿಯಲ್ಲಿಟ್ಟು ಗಂಗಾ ನದಿಯಲ್ಲಿ ತೇಲ್ಬಿಡ್ತಾಳೆ. ಆ ಮಗುವನ್ನ ರಕ್ಷಿಸಿದ್ದು ಅಧಿರಥ ಅನ್ನೋ ಒಬ್ಬ ಸಾರಥಿ. ಅವನು ಆ ಮಗುವನ್ನ ತನ್ನ ಸ್ವಂತ ಮಗನ ಹಾಗೆ ಪ್ರೀತಿಯಿಂದ ಬೆಳೆಸ್ತಾನೆ. ಹಾಗಾಗಿ ರಾಜವಂಶದಲ್ಲಿ ಹುಟ್ಟಿದ್ರೂ ಕರ್ಣ ಬೆಳೆದಿದ್ದು ಮಾತ್ರ ಸೂತಪುತ್ರ, ಅಂದ್ರೆ ಸಾರಥಿಯ ಮಗ ಅನ್ನೋ ಹಣೆಪಟ್ಟಿಯೊಂದಿಗೆ. ಸೂತಪುತ್ರ ಅಂತ ಸಮಾಜ ಅವನನ್ನ ದೂರವಿಟ್ರೂ ಕರ್ಣನ ರಕ್ತದಲ್ಲಿ ಶೌರ್ಯ ಇತ್ತು. ಶ್ರೇಷ್ಠ ಬಿಲ್ಲುಗಾರ ಆಗಬೇಕು ಅನ್ನೋ ಹಠ ಇತ್ತು. ಜ್ಞಾನಕ್ಕಾಗಿ ಅವನು ನಡೆಸಿದ ಹೋರಾಟ ಅವನನ್ನ ಶ್ರೇಷ್ಠ ಯೋಧನನ್ನಾಗಿ ಮಾಡಿದ್ದೇನೋ ನಿಜ. ಆದ್ರೆ ಅದೇ ಹಾದಿಯಲ್ಲಿ ಅವನು ಗಳಿಸಿದ್ದು ಶಾಪಗಳನ್ನ. ಮೊಟ್ಟಮೊದಲಿಗೆ ಅವನು ಅಸ್ತ್ರವಿದ್ಯೆ ಕಲಿಯೋಕೆ ರಾಜಗುರು ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ. ಆದ್ರೆ ದ್ರೋಣರು, ನಾನು ರಾಜಕುಮಾರರಿಗೆ ಮಾತ್ರ ಪಾಠ ಹೇಳಿಕೊಡೋದು, ನೀನು ಕ್ಷತ್ರಿಯನಲ್ಲ ಅಂತ ಹೇಳಿ ಅವನನ್ನ ತಿರಸ್ಕರಿಸ್ಬಿಡ್ತಾರೆ. ಇದು ಅವನ ಜೀವನದಲ್ಲಿ ಅನುಭವಿಸಿದ ಮೊದಲ ದೊಡ್ಡ ಅವಮಾನ. ಆದ್ರೆ ಕರ್ಣ ಅಷ್ಟಕ್ಕೆ ಸುಮ್ಮನೆ ಆಗ್ಲಿಲ್ಲ. ಅವನಿಗೆ ಹೇಗಾದ್ರೂ ಮಾಡಿ ಶ್ರೇಷ್ಠ ವಿದ್ಯೆ ಕಲಿಬೇಕಿತ್ತು. ಆಗ ಅವನ ಕಣ್ಣಿಗೆ ಬಿದ್ದಿದ್ದೇ ಪರಶುರಾಮರು. ಪರಶುರಾಮರು ಕೇವಲ ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆ ಕಲಿಸ್ತಿದ್ರು. ಹಾಗಾಗಿ ಕರ್ಣ ತಾನೊಬ್ಬ ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಅವರ ಶಿಷ್ಯನಾಗ್ತಾನೆ. ಅಲ್ಲಿ ದೇವತೆಗಳು ಸಹ ಅಂಜುವಂತಹ ಬ್ರಹ್ಮಾಸ್ತ್ರದಂತಹ ವಿದ್ಯೆಗಳನ್ನ ಕಲ್ತ್ಕೊಳ್ತಾನೆ. ನೋಡಿ, ಕರ್ಣನ ಜೀವನವನ್ನೇ ಬುಡಮೇಲು ಮಾಡಿದ್ದು ಮೂರು ಶಾಪಗಳು. ಒಂದಲ್ಲ, ಎರಡಲ್ಲ, ಬರೋಬ್ಬರಿ 3 ಶಾಪಗಳು. ಮೊದಲನೇದಾಗಿ ಅವನ ಗುರು ಪರಶುರಾಮರೇ ಕೊಟ್ಟ ಶಾಪ. ಒಂದು ದಿನ ಕರ್ಣನ ತೊಡೆ ಮೇಲೆ ತಲೆಯಿಟ್ಟು ಪರಶುರಾಮರು ಮಲಗಿದ್ದಾಗ ಒಂದು ದುಂಬಿ ಅವನ ತೊಡೆಯನ್ನ ಕುರಿಯುತ್ತೆ. ಗುರುವಿನ ನಿದ್ದೆಗೆ ಭಂಗವಾಗ್ಬಾರ್ದು ಅಂತ ಕರ್ಣ ಆ ನೋವನ್ನ ಸಹಿಸ್ಕೊಳ್ತಾನೆ. ಎದ್ದ ಮೇಲೆ ರಕ್ತ ನೋಡಿ ಪರಶುರಾಮರಿಗೆ ಅನುಮಾನ ಬರುತ್ತೆ. ಆಗ ಕರ್ಣ ಕ್ಷತ್ರಿಯ ಅಂತ ಗೊತ್ತಾಗಿ, ನಿನಗೆ ಅತ್ಯಂತ ಅಗತ್ಯವಿದ್ದಾಗ ಈ ಬ್ರಹ್ಮಾಸ್ತ್ರದ ಮಂತ್ರ ಮರೆತು ಹೋಗ್ಲಿ ಅಂತ ಶಪಿಸ್ಬಿಡ್ತಾರೆ. ಎರಡನೆಯದು, ಅಚಾನಕ್ಕಾಗಿ ಒಂದು ಹಸುವನ್ನ ಕೊಂದಿದ್ದಕ್ಕೆ ಒಬ್ಬ ಬ್ರಾಹ್ಮಣ, ನೀನು ಕೂಡ ಹೀಗೆ ಅಸಹಾಯಕ ಸ್ಥಿತಿಯಲ್ಲಿ ಸಾಯ್ತೀಯಾ ಅಂತ ಶಪಿಸ್ತಾನೆ. ಇನ್ನು ಮೂರನೆಯದು ಭೂಮಿದೇವಿಯ ಶಾಪ. ಹೀಗೆ ಈ 3 ಶಾಪಗಳೇ ಅವನ ವಿಧಿಯನ್ನ ನಿರ್ಧರಿಸ್ಬಿಡ್ತವೆ. ಪದೇ ಪದೇ ಸಮಾಜದಿಂದ ತಿರಸ್ಕಾರಕ್ಕೆ ಒಳಗಾದ ಕರ್ಣನಿಗೆ ಆಸರೆಯಾಗಿದ್ದು, ಅವನಿಗೆ ಗೌರವ ಕೊಟ್ಟಿದ್ದು ದುರ್ಯೋಧನ. ಈಗ ಅವನ ಬದುಕಿನ ದಿಕ್ಕನ್ನೇ ಬದಲಿಸಿದ 2 ಪ್ರಮುಖ ಘಟನೆಗಳನ್ನ ನೋಡೋಣ. ಒಂದು ಸಾರ್ವಜನಿಕವಾಗಿ ಆದ ಅವಮಾನ, ಇನ್ನೊಂದು ಅವನಿಗೆ ಸಿಕ್ಕ ಅಮೂಲ್ಯವಾದ ಸ್ನೇಹ. ಪಾಂಡವರು ಮತ್ತು ಕೌರವರ ಶಸ್ತ್ರಾಭ್ಯಾಸ ಪ್ರದರ್ಶನ ನಡೀತಿರುತ್ತೆ. ಅರ್ಜುನ ತನ್ನ ಬಿಲ್ಲುವಿದ್ಯೆ ಪ್ರದರ್ಶಿಸುತ್ತಿದ್ದಾಗ ಕರ್ಣ ರಂಗಕ್ಕೆ ಎಂಟ್ರಿ ಕೊಟ್ಟು ಅರ್ಜುನನಿಗಿಂತಲೂ ಅದ್ಭುತವಾಗಿ ಬಿಲ್ಲುಗಾರಿಕೆ ಪ್ರದರ್ಶಿಸ್ತಾನೆ. ಇದನ್ನ ನೋಡಿದ ಎಲ್ಲರಿಗೂ ಆಶ್ಚರ್ಯ. ಆದ್ರೆ ಮತ್ತೆ ಅವನ ಕುಲದ ಪ್ರಶ್ನೆ ಎತ್ತಿ ಅವನಿಗೆ ಅವಮಾನ ಮಾಡಲಾಗುತ್ತೆ. ಆಗ ದುರ್ಯೋಧನ ಮುಂದೆ ಬಂದು ಕರ್ಣನಿಗೆ ಅಂಗರಾಜ್ಯವನ್ನೇ ಕೊಟ್ಟು ಅವನನ್ನ ರಾಜನಾಗಿ ಮಾಡಿ ಗೌರವಿಸ್ತಾನೆ. ಅಂದಿನಿಂದ ಕರ್ಣ ದುರ್ಯೋಧನನ ಆಪ್ತಮಿತ್ರನಾದ. ಅವನ ಜೀವನದ ಇನ್ನೊಂದು ಕರಾಳ ಅಧ್ಯಾಯ ಅಂದ್ರೆ ದ್ರೌಪದಿಯ ಸ್ವಯಂವರ. ಅಲ್ಲಿ ಇಟ್ಟಿದ್ದ ಮತ್ಸ್ಯಯಂತ್ರವನ್ನ ಭೇದಿಸುವ ಕಠಿಣ ಸವಾಲನ್ನ ಕರ್ಣ ಸುಲಭವಾಗಿ ಗೆದ್ದುಬಿಡ್ತಾನೆ.
ಆದ್ರೆ ದ್ರೌಪದಿ ಎಲ್ಲರೆದುರು ನಿಂತು ನಾನು ಸೂತಪುತ್ರನನ್ನು ಮದುವೆಯಾಗುವುದಿಲ್ಲ ಅಂತ ಹೇಳಿ ಅವನನ್ನ ತಿರಸ್ಕರಿಸ್ತಾಳೆ. ಈ ಸಾರ್ವಜನಿಕ ಅವಮಾನ ಕರ್ಣನ ಹೃದಯದಲ್ಲಿ ಒಂದು ಆರದ ಗಾಯವನ್ನೇ ಮಾಡಿಬಿಡುತ್ತೆ. ಕರ್ಣನ ಕಥೆಯಲ್ಲಿ ಅವನನ್ನ ಎತ್ತಿ ಹಿಡಿಯುವ ಒಂದು ಶ್ರೇಷ್ಠ ಗುಣ ಅಂದ್ರೆ ಅದು ಅವನ ದಾನಶೀಲತೆ. ಅವನನ್ನ ದಾನಶೂರ ಕರ್ಣ ಅಂತ ಇವತ್ತಿಗೂ ಕರೀತಾರೆ ಅಂದ್ರೆ ಅದಕ್ಕೆ ಕಾರಣ ಅವನ ಅಚಲವಾದ ಉದಾರತೆ. ಕುರುಕ್ಷೇತ್ರ ಯುದ್ಧ ಶುರುವಾಗೋಕ್ಕೆ ಮುಂಚೆ ಅರ್ಜುನನ ತಂದೆಯಾದ ಇಂದ್ರನಿಗೆ ಒಂದು ಭಯ ಶುರುವಾಗತ್ತೆ. ಕರ್ಣನ ದೇಹದಲ್ಲಿ ಅವನ ಕವಚ ಕುಂಡಲಗಳು ಇಳೋವರೆಗೂ ಅವನನ್ನ ಯಾರೂ ಸೋಲಿಸೋಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಅವನು ಒಬ್ಬ ಬಡ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಕರ್ಣನ ಹತ್ರ ಬಂದು ಅವನ ಜನ್ಮಜಾತ ಕವಚ ಕುಂಡಲಗಳನ್ನೇ ದಾನವಾಗಿ ಕೇಳ್ತಾನೆ. ಬಂದಿರೋದು ಇಂದ್ರ, ಇದು ತನ್ನ ಸಾವಿಗೆ ಕಾರಣವಾಗುತ್ತೆ ಅಂತ ಕರ್ಣನಿಗೆ ಗೊತ್ತಿತ್ತು. ಸೂರ್ಯದೇವ ಎಚ್ಚರಿಸಿದ್ದ. ಆದ್ರೂ ತನ್ನ ಬಳಿ ದಾನ ಕೇಳಿ ಬಂದವರನ್ನ ಬರಿಗೈಯಲ್ಲಿ ಕಳಿಸಬಾರದು ಅನ್ನೋದು ಅವನ ವ್ರತವಾಗಿತ್ತು. ಒಂದು ಕ್ಷಣವೂ ಯೋಚನಿಸದೆ ತನ್ನ ಚರ್ಮದ ಭಾಗವೇ ಹಾಕಿದ್ದ ಆ ಕವಚವನ್ನ ಚಾಕುವಿನಿಂದ ಕೊಯ್ದು ರಕ್ತಸಿಕ್ತವಾಗಿದ್ದ ಆ ಕವಚ ಕುಂಡಲಗಳನ್ನ ದಾನವಾಗಿ ಕೊಟ್ಬಿಡ್ತಾನೆ. ಅವನ ದಾನಶೀಲತೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಆ ಒಂದು ಮಹಾನ್ ತ್ಯಾಗದಿಂದಲೇ ಕರ್ಣನಿಗೆ ದಾನಶೂರ ಅನ್ನೋ ಬಿರುದು ಬಂತು. ಅಂದ್ರೆ ದಾನ ಮಾಡುವುದರಲ್ಲಿ ಅವನಿಗೆ ಸರಿಸಾಟಿಯಾದ ಶೂರ ಬೇರೆ ಯಾರೂ ಇರ್ಲಿಲ್ಲ ಅಂತ ಅರ್ಥ. ಈಗ ನಾವು ಕಥೆಯ ಕೊನೆಯ ಅತ್ಯಂತ ದುರಂತಮಯ ಘಟ್ಟಕ್ಕೆ ಬಂದಿದ್ದೇವೆ. ಕುರುಕ್ಷೇತ್ರದ ಮಹಾಯುದ್ಧ. ಇಲ್ಲಿ ಕರ್ಣನ ಪರಾಕ್ರಮ, ಅವನಿಗೆ ತಟ್ಟಿದ ಶಾಪಗಳು ಮತ್ತು ಅವನ ವಿಧಿ ಎಲ್ಲವೂ ಒಟ್ಟಾಡಿ ಸೇರಿ ಅವನ ದುರಂತ ಅಂತ್ಯಕ್ಕೆ ಕಾರಣವಾಗುತ್ತವೆ. ಯುದ್ಧದಲ್ಲಿ ಕರ್ಣ ಮತ್ತು ಅರ್ಜುನ ಮುಖಾಮುಖಿಯಾಗ್ತಾರೆ. ಅರ್ಜುನ ಒಂದು ಬಾಣ ಹೊಡೆದಾಗ ಕರ್ಣನ ರಥ ಸುಮಾರು 25-30 ಅಡಿ ಹಿಂದಕ್ಕೆ ಹೋಗ್ತಿತ್ತು. ಆದ್ರೆ ಕರ್ಣ ಒಂದು ಬಾಣ ಹೊಡೆದಾಗ ಅರ್ಜುನನ ರಥ ಕೇವಲ 3-4 ಅಡಿ ಅಷ್ಟೇ ಹಿಂದಕ್ಕೆ ಸರಿಯುತ್ತಿತ್ತು. ಇದನ್ನ ನೋಡ್ದವರಿಗೆ ಅರ್ಜುನನೇ ಹೆಚ್ಚು ಶಕ್ತಿಶಾಲಿ ಅಂತ ಅನ್ಸೋದು ಸಹಜ ಅಲ್ವಾ? ಆಗ ಕೃಷ್ಣ ನಗ್ತಾ ಹೇಳ್ತಾನೆ, ಅರ್ಜುನ, ನಿನ್ನ ರಥದ ಧ್ವಜದ ಮೇಲೆ ಸಾಕ್ಷಾತ್ ಹನುಮಂತ ಕೂತಿದ್ದಾನೆ. ನಿನ್ನ ರಥದ ಸಾರಥಿಯಾಗಿ ನಾನೇ ಇದ್ದೇನೆ. ಇಡೀ ಬ್ರಹ್ಮಾಂಡದ ಭಾರವೇ ಈ ರಥದಲ್ಲಿದೆ. ಇಷ್ಟೆಲ್ಲ ಇದ್ರೂ ಕರ್ಣ ನಮ್ಮ ರಥವನ್ನ 3-4 ಅಡಿ ಹಿಂದಕ್ಕೆ ತಳ್ಳುತ್ತಿದ್ದಾನೆ ಅಂದ್ರೆ ಅವನು ಇಡೀ ಬ್ರಹ್ಮಾಂಡವನ್ನೇ ಹಿಂದಕ್ಕೆ ತಳ್ಳಿದ ಹಾಗೆ. ಯೋಚನೆ ಮಾಡು ಅವನ ಶಕ್ತಿ ಎಂಥದ್ದು ಅಂತ. ಕೊನೆಗೂ ಆ ದುರಂತ ದಿನ ಬಂದೇ ಬಿಡ್ತು. ಯುದ್ಧದ ನಡುವೆ ಭೂಮಿದೇವಿಯ ಶಾಪದಂತೆ ಕರ್ಣನ ರಥದ ಚಕ್ರ ಕೆಸರಲ್ಲಿ ಹೂತೋಯ್ತು. ಅದನ್ನು ಎತ್ತೋಕೆ ಅವನು ಕೆಳಗಿಳಿದಾಗ ಪರಶುರಾಮರ ಶಾಪದಂತೆ ಅವನಿಗೆ ಬ್ರಹ್ಮಾಸ್ತ್ರದ ಮಂತ್ರವೇ ಮರ್ತೋಯ್ತು. ನಿರಾಯುಧನಾಗಿ ಅಸಹಾಯಕನಾಗಿದ್ದ ಆ ಸಮಯದಲ್ಲಿ ಬ್ರಾಹ್ಮಣನ ಶಾಪದಂತೆ ಕೃಷ್ಣನ ಆದೇಶದ ಮೇರೆಗೆ ಅರ್ಜುನನು ಕರ್ಣನ ಮೇಲೆ ಬಾಣ ಪ್ರಯೋಗಿಸಿ ಅವನನ್ನ ಸಂಹರಿಸ್ತಾನೆ. ನೆಲದ ಮೇಲೆ ಬಿದ್ದು ಪ್ರಾಣ ಬಿಡುತ್ತಿದ್ದ ಆ ಅಂತಿಮ ಕ್ಷಣಗಳಲ್ಲೂ ಕರ್ಣನ ದಾನಗುಣವನ್ನು ಪರೀಕ್ಷಿಸಲು ಶ್ರೀಕೃಷ್ಣನು ಮತ್ತೊಮ್ಮೆ ಬ್ರಾಹ್ಮಣನ ವೇಷದಲ್ಲಿ ಅವನ ಮುಂದೆ ಬಂದು, ಕರ್ಣ, ಏನಾದರೂ ದಾನ ನೀಡು ಎಂದು ಕೇಳುತ್ತಾನೆ. ಆಗ ನೋಡಿ, ಕೊಡಲು ಏನೂ ಇಲ್ಲದಿದ್ದಾಗ ಕರ್ಣನು ಹತ್ತಿರದಲ್ಲೇ ಇದ್ದ ಕಲ್ಲನ್ನು ತೆಗೆದುಕೊಂಡು ತನ್ನ ಬಾಯಿಯಲ್ಲಿದ್ದ ಚಿನ್ನದ ಹಲ್ಲನ್ನು ಮುರಿದುಕೊಡುತ್ತಾನೆ. ಅದಕ್ಕೆ ಬ್ರಾಹ್ಮಣ, ರಕ್ತಸಿಕ್ತವಾಗಿದೆ, ಬೇಡ ಅಂದಾಗ ಕರ್ಣ ತನ್ನ ಬಾಣದಿಂದ ಭೂಮಿಗೆ ಹೊಡೆದು ಗಂಗೆಯನ್ನು ಸೃಷ್ಟಿಸಿ ಆ ಹಲ್ಲನ್ನು ತೊಳೆದು ಶುದ್ಧವಾದ ಚಿನ್ನವನ್ನೇ ತನ್ನ ಕೊನೆಯ ದಾನವಾಗಿ ನೀಡುತ್ತಾನೆ. ಎಂತಹ ದಾನಶೀಲತೆ! ಕರ್ಣನ ಈ ಅಚಲವಾದ ಧರ್ಮನಿಷ್ಠೆ ಮತ್ತು ದಾನಗುಣವನ್ನ ಕಂಡು ಕೃಷ್ಣನ್ಗೆ ತುಂಬಾ ಸಂತೋಷ ಆಗತ್ತೆ. ಆಗ ತನ್ನ ನಿಜ ಸ್ವರೂಪವನ್ನ ತೋರಿಸಿ ಕರ್ಣನ್ಗೆ ತನ್ನ ವಿಶ್ವರೂಪ ದರ್ಶನವನ್ನೇ ಕರುಣಿಸ್ತಾನೆ. ಮಹಾಭಾರತದಲ್ಲಿ ಈ ಸೌಭಾಗ್ಯ ಸಿಕ್ಕಿದ್ದು ಕೇವಲ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ. ಅವರಲ್ಲಿ ಕರ್ಣನೂ ಒಬ್ಬನಾದ. ಅವನ ಜೀವನದ ಎಲ್ಲಾ ಅವಮಾನಗಳಿಗೆ, ಎಲ್ಲಾ ತಿರಸ್ಕಾರಗಳಿಗೆ ಸಿಕ್ಕ ಅಂತಿಮ ಗೌರವ ಇದಾಗಿತ್ತು. ಹಾಗಾದ್ರೆ ಈ ಇಡೀ ಕಥೆಯನ್ನ ಕೇಳಿದ್ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಕರ್ಣನ ಜೀವನದುದ್ದಕ್ಕೂ ನಡೆದದ್ದು ಅವನ ದುರಂತ ಅಂತ್ಯ, ಇದೆಲ್ಲ ಅವನ ಹಣೆಬರ ಅಂದ್ರೆ ವಿಧಿಯ ಆಟವೇ, ಅಥವಾ ಅವನು ಆಯಾ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರಗಳು, ಅವನು ಹಿಡಿದ ದಾರಿಯ ಪರಿಣಾಮವೇ? ಈ ಬಗ್ಗೆಯೊಮ್ಮೆ ಆಲೋಚಿಸಿ.